ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಪಿಣ್ಣಿ 2ನೇ ಹಂತ ಸಮೀಪದ ರಾಮ ಮಂದಿರ ಪಕ್ಕದ ಮುನಿಗಂಗಪ್ಪ ಮೈದಾನದಲ್ಲಿ ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಏರ್ಪಡಿಸಿರುವ ಅಂಡರ್ ವಾಟರ್ ಫಿಶ್ ಟನಲ್, ಫಿಶ್ ಅಕ್ವೇರಿಯಂ ಎಕ್ಸ್ಪೋ, ಅಮ್ಯೂಸ್ಮೆಂಟ್ ಮತ್ತು ವಸ್ತು ಪ್ರದರ್ಶನವನ್ನು ರಾಜಗೋಪಾಲನಗರ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ಜಗದೀಶ್ ಕುಮಾರ್, ದಾಸರಳ್ಳಿ ಕ್ಷೇತ್ರದ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಜಿ ಹನುಮಂತರಾಜು, ವೈದ್ಯರು ಹಾಗೂ ಸ್ವಾಮಿ ವಿವೇಕಾನಂದ ಇಂಗ್ಲಿಷ್ ಶಾಲೆಯ ಸಂಸ್ಥಾಪಕರಾದ ಡಾಕ್ಟರ್ ಬಿ.ಎಂ. ಬಳ್ಳಾರಿ ಹಾಗೂ ಸಾಫ್ಟ್ವೇರ್ ಇಂಜಿನಿಯರ್ ಚೈತ್ರ ಬಿ.ಆರ್. ರವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಬಿಟಿಎಂ ಲೇಔಟ್ ರಾಜು, ಮೋಹನ್, ಕಿಶೋರ್, ಗಿರಿ, ನಾರಾಯಣ್ ಸೇರಿದಂತೆ ಹಲವಾರು ಗಣ್ಯರು, ಸ್ಥಳೀಯರು, ಸಾರ್ವಜನಿಕರು ಉಪಸ್ಥಿತರಿದ್ದರು.
ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ರಾಜಗೋಪಾಲ ಇದು ನಡೀತಾ ಇದೆ, ನನಗಂತೂ ತುಂಬಾ ಖುಷಿಯಾಗಿದೆ. ನಮ್ಮ ರಾಜಗೋಪಾಲ ಜನ ಹೇಳೋದು ಇಷ್ಟೇ ಪಡ್ತೀವಿ, ಮಕ್ಕಳನ್ನ ಇದಕ್ಕೆಲ್ಲ ಕರ್ಕೊಂಬರ್ಬೇಕು, ಕರ್ಕೊಂಡು ತೋರಿಸ್ಕೊಂಡು ಹೋಗಿ ಆ ಮಕ್ಕಳು ಒಂಥರ ಇದಾಗುತ್ತೆ. ಚೆನ್ನಾಗಿದೆ. ಫಿಶ್ ಆಗಲಿ, ಒಳಗಡೆ ಆಗಲಿ, ಹೆಣ್ಮಕ್ಳು ಆಗಲಿ, ಮಕ್ಕಳು ಆಗಲಿ ತುಂಬಾ ಚೆನ್ನಾಗಿದೆ. ಇವೆಲ್ಲ ಬಂದು ಸಹಕರಿಸಿ ಇಲ್ಲಿ ನೋಡ್ಕೊಂಡು ಹೋಗಿ ಅಂತ ಕೇಳ್ಕೊಂತೀವಿ. ರಾಜಗೋಪಾಲ ಮಾಡಿದ್ದಾರೆ ಇದನ್ನ ನೋಡಿ ನೀವೇನು ನೋಡಿ ಅದೇ ಖುಷಿ ಆಗ್ತದೆ. ರಾಜಗೋಪಾಲ ಮಾಡಿದಾರ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಆ ಫಿಶಿಂಗ್ ಎಲ್ಲ ಮಾಡಿದಾರಲ್ಲ, ಮತ್ತೆ ಹೆಣ್ಮಕ್ಳು ಏನಾದ್ರು ಐಟಮ್ ಇದೆ ತಗೊಂಡೋಗ್ಬೋದು, ಮುಂದೆ ಆಟ ಆಡ್ಬೋದು, ಮಕ್ಳಿಗೊಂದು ಖುಷಿ ಪಡುತ್ತೆ ಅದು ನೋಡಿದ್ರೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಖುಷಿ ಆಗಿದೆ. ದಸರಾ ಹಬ್ಬದ ಶುಭಾಶಯಗಳು. ಇಂದು ರಾಜಗೋಪಾಲ ನಗರದಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಈ ಎಕ್ಸಿಬಿಷನ್ ಏನಕ್ಕೋಸ್ಕರ ಅಂದ್ರೆ, ಈ ದಸರಾ ಹಬ್ಬದ ರಜೆ ಇರೋದ್ರಿಂದ ಎಲ್ಲ ಜನರಿಗೂ ರಜೆ ಇರುತ್ತೆ. ಆಲ್ಮೋಸ್ಟ್ ಮಕ್ಳಿಗೆ ರಜೆ ಇರುತ್ತೆ. ಎಲ್ಲರೂ ಬಂದು ಇಲ್ಲಿ ಎಕ್ಸಿಬಿಷನ್ ಅಲ್ಲಿ ನೋಡ್ಕೊಂಡು ಹೋಗಿ. ಇದು ಮನಸ್ಸಿಗೆ ಮುದ ಕೊಡುವಂತ ಶೋ ಇದು, ಅದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಡಾಕ್ಟರ್ BM ಬಳ್ಳಾರಿ ಅಂತದ್ದು. ಎಲ್ಲರಿಗೂ ಸಮಸ್ತ ಕರ್ನಾಟಕದ ಜನತೆಗೆ ದೀಪಾವಳಿಯ ಮತ್ತು ದಸರಾ ಹಬ್ಬದ ಶುಭಾಶಯಗಳು. ಅದರ ಜೊತೆಗೆ ನಮ್ಮ ಎಲ್ಲ ಮೀಡಿಯಾ ಮಿತ್ರರಿಗೂ ವಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅವರೇ ಇನ್ವೈಟ್ ಮಾಡಿ ನಮ್ಮನ್ನು ಇಲ್ಲಿ ಬರಮಾಡಿಕೊಂಡ್ರು. ಈ ಇವೆಂಟ್ಸ್ ಏನಿದೆಯಲ್ಲ, ಎಲ್ಲರಿಗೂ ಮನೋರಂಜನೆ ಕೊಡೋದಕ್ಕಾಗಿ ತುಂಬಾ ಒಳ್ಳೆಯದಿದೆ. ಮಕ್ಕಳು ವರ್ಷ ಪೂರ್ತಿ ಓದಿ ಅವ್ರ ಮನಸ್ಸೆಲ್ಲ ಒಂಥರ ಬೇಜಾರಾಗಿರ್ತಾರೆ. ಇಲ್ಲಿ ಬಂದು ಈ ತರ ನೋಡೋದ್ರಿಂದ ಅವ್ರಿಗೆ ಹುಮ್ಮಸ್ ಬರುತ್ತೆ, ಉತ್ತೇಜನ ಬರುತ್ತೆ. ಎಲ್ಲಾ ತರದ ಯುಟೆನ್ಸಿಲ್ಸ್ ಇದೆ, ಗೃಹೋಪಯೋಗಿ ವಸ್ತುಗಳಿವೆ, ಮತ್ತೆ ಎಲ್ಲಾ ತರದ ಮೀನುಗಳನ್ನು ಇಕ್ಕಿದ್ದಾರೆ. ಆ ಮೀನುಗಳು ನೋಡ್ತಾ ಎಲ್ಲೋ ಒಂದ್ ಕಡೆ ಒಂದೇ ಮೀನು ನೋಡೋದಕ್ಕಿಂತ ಇಲ್ಲಿ ಪ್ರತಿಯೊಂದು ಬೇರೆ ಬೇರೆ ಕಲರ್ ಅಲ್ಲಿ, ಬೇರೆ ಬೇರೆ ಮಾಡೆಲ್ ಅಲ್ಲಿರುವಂತ ಮೀನುಗಳಿವೆ. ಆಮೇಲೆ ಎಲ್ಲಾ ತರದ ಆಟಗಳಿವೆ. ಆಟಗಳನ್ನ ಆಡಿಸೋದ್ರಿಂದ ಮನಸ್ಸಿಗೆ, ಮಕ್ಕಳಿಗೆ ಆಯ್ತು, ದೊಡ್ಡವರಿಗೆ ಆಯ್ತು, ನಮ್ಮ ಪೀನೆ ಇಂಡಸ್ಟ್ರಿ ಆಮೇಲೆ ಬೆಂಗಳೂರಿನವ್ರಿಗೆ ಎಲ್ಲರಿಗೂ ನನ್ನ ವಿನಂತಿ ಏನಂದ್ರೆ, ಬಂದು ಇವಾಗೆಲ್ಲ ಸ್ಕೂಲ್ ರಜೆ ಇದೆ, ಎಲ್ಲರೂ ಬಂದು ಇದನ್ನ ಸವಿಬೇಕಂತಂದು ಅವರಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಇಷ್ಟೇ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಪೀನೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಫಿಶ್ ಅಕ್ವೇರಿಯಂ ಸ್ಟಾರ್ಟ್ ಆಗಿದೆ. ಎಲ್ಲರೂ ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಫಿಶ್ ಅಕ್ವೇರಿಯಂನ ತೋರಿಸ್ಕೊಂಡು ಹೋಗ್ಬೇಕಂತ ಹೇಳ್ಕೊಡ್ತೀನಿ. ಹೇಗಿದ್ರು ದಸರಾ ದೀಪಾವಳಿ ರಜಾ ಶುರು ಆಗಿತ್ತು, ತಮ್ಮ ಮಕ್ಕಳಿಗೂ ರಜಾಗಳು ಸ್ಟಾರ್ಟ್ ಆಗಿರುತ್ತೆ. ತಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ತೋರಿಸ್ಕೊಂಡು ಹೋಗಿ ಎಲ್ಲರೂ ಖುಷಿ ಪಡ್ತಾರೆ. ಮತ್ತೆ ಇಲ್ಲೆಲ್ಲ ತರ ಎಕ್ಸಿಬಿಷನ್ ಇದೆ, ಮಕ್ಕಳಿಗೆ ಆಟ ಆಡುವಂಥದ್ದೆಲ್ಲ ಹಾಕಿದ್ದಾರೆ. ಮತ್ತೆ ಹೆಣ್ಮಕ್ಳಿಗೆ ಬೇಕಾಗಿದ್ದಂಥ ವಸ್ತುಗಳು, ಮನೆಗೆ ಬೇಕಾಗಿದ್ದಂಥ ವಸ್ತುಗಳೆಲ್ಲ ಹಾಕಿದ್ದಾರೆ. ಸೊ ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಹೇಗಿದೆ ರಜಾ ಸ್ಟಾರ್ಟ್ ಆಗಿದೆ, ಮಕ್ಕಳನ್ನ ಕರ್ಕೊಂಡು ಬನ್ನಿ, ಎಲ್ಲರೂ ಖುಷಿ ಪಡ್ತಾರೆ. ಮೇಡಮ್, ಇವಾಗ ನೋಡ್ಕೊಂಬಂದ್ರ ನೀವು, ಹೇಗೆ ಅನಿಸ್ತು ನಿಮ್ಗೆ? ಚೆನ್ನಾಗಿದೆ ಸರ್, ಎಲ್ಲ ತುಂಬಾ ಚೆನ್ನಾಗಿದೆ. ಹೊಸ ತರ ಫಿಶ್ಗಳು ಇದಾವೆ, ಕಲರ್ ಇದೆ, ಸ್ಟಾರ್ ಫಿಶ್ ಇದೆ, ಶಂಕರ್ ಹುಳ ಇದಾವೆ. ಆಮೇಲೆ ನಾವು ನೋಡಿದಂಥದ್ದು ಬೇರೆ ಬೇರೆ ತರ ಫಿಶ್ಗಳು ಇದಾವೆ. ಸೊ ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಅನ್ಕೊಂತೀನಿ. ಕಲರ್ ಇದೆ ನೋಡಕ್ಕೆ, ಹಾಗಾಗಿ ನಾನು ಕೂಡ ನೋಡ್ಕೊಂಡು ಬಂದೆ, ತುಂಬಾ ಚೆನ್ನಾಗಿದೆ. ಸೊ ನಾನು ಹೇಳೋದಿಷ್ಟ, ಎಲ್ಲರೂ ಕರ್ಕೊಂಡು ಬನ್ನಿ, ಎಲ್ಲರೂ ನೋಡ್ಕೊಂಡು ಹೋಗಿ.